ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಅಂಡ್ ದೇರ್ ಫಾರ್ಮ್ಸ್ ನಂಬರ್ 12. ಫಿನಿಶ್ ಅಂದ್ರೆ ಮುಗಿಸು. ಫಿನಿಶ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫಿನಿಶ್ನ ಎರಡನೆಯ ರೂಪ ಫಿನಿಶ್ಡ್, ಮೂರನೆಯ ರೂಪ ಫಿನಿಶ್ಡ್, ಎಸ್ ರೂಪ ಫಿನಿಶಸ್ ಹಾಗೂ ಐಎನ್ಜಿ ರೂಪ ಫಿನಿಶಿಂಗ್. ಹಿ ವಿಲ್ ಫಿನಿಶ್ ಹಿಸ್ ಸ್ಟಡೀಸ್ ನೆಕ್ಸ್ಟ್ ಇಯರ್. ಅವರು ಮುಂದಿನ ವರ್ಷ ತಮ್ಮ ಅಧ್ಯಯನವನ್ನು ಮುಗಿಸುತ್ತಾರೆ. ಹಿ ವಿಲ್ ಫಿನಿಶ್ ಹಿಸ್ ಸ್ಟಡೀಸ್ ನೆಕ್ಸ್ಟ್ ಇಯರ್. ಇಲ್ಲಿ ಫಿನಿಶ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹಿ ಫಿನಿಶ್ಡ್ ದ ಜಾಬ್ ಆಲ್ರೆಡಿ. ಅವನು ಈಗಾಗಲೇ ಕೆಲಸವನ್ನು ಮುಗಿಸಿದನು. ಹಿ ಫಿನಿಶ್ಡ್ ದ ಜಾಬ್ ಆಲ್ರೆಡಿ. ಇಲ್ಲಿ ಫಿನಿಶ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಐ ಸ್ಟಿಲ್ ಹ್ಯಾವಂಟ್ ಫಿನಿಶ್ಡ್ ಮೈ ಎಸೆ. ನಾನು ಇನ್ನೂ ನನ್ನ ಪ್ರಬಂಧವನ್ನು ಮುಗಿಸಿಲ್ಲ. ಐ ಸ್ಟಿಲ್ ಹ್ಯಾವಂಟ್ ಫಿನಿಶ್ಡ್ ಮೈ ಎಸೆ. ಇಲ್ಲಿ ಹ್ಯಾವ್ ಬಂದು ನಾಟ್ ಬಂದು ಫಿನಿಶ್ಡ್ ಬಂದಿದೆ. ಹಾಗಾಗಿ ಈ ಫಿನಿಶ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಪ್ಲೇ ಫಿನಿಶಸ್ ವಿತ್ ಅ ಸಾಂಗ್. ಒಂದು ಹಾಡಿನೊಂದಿಗೆ ನಾಟಕ ಮುಗಿಯುತ್ತದೆ. ದ ಪ್ಲೇ ಫಿನಿಶಸ್ ವಿತ್ ಅ ಸಾಂಗ್. ಇಲ್ಲಿ ಫಿನಿಶಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಐ ಆಮ್ ಜಸ್ಟ್ ಫಿನಿಶಿಂಗ್ ಮೈ ಬುಕ್. ನಾನು ನನ್ನ ಪುಸ್ತಕವನ್ನು ಮುಗಿಸುತ್ತಿದ್ದೇನೆ. ಐ ಆಮ್ ಜಸ್ಟ್ ಫಿನಿಶಿಂಗ್ ಮೈ ಬುಕ್. ಇಲ್ಲಿ ಫಿನಿಶಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಸರಿನಾ? ನೆಕ್ಸ್ಟ್ ಫ್ಲೈ ಅಂದ್ರೆ ಹಾರು. ಫ್ಲೈ ವರ್ಬಿನ ಮೊದಲ ರೂಪ. ಫ್ಲೈನ ಎರಡನೇ ರೂಪ ಫ್ಲ್ಯೂ, ಮೂರನೇ ರೂಪ ಫ್ಲೋನ್, ಎಸ್ ರೂಪ ಫ್ಲೈಸ್ ಹಾಗೂ ಐಎನ್ಜಿ ರೂಪ ಫ್ಲೈಯಿಂಗ್. ನೋಡಿ, ಇಲ್ಲಿ ಮೂರು ರೂಪಗಳು ಬೇರೆ ಬೇರೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತವೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇಲ್ಲಿ ಫ್ಲೈ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ದ ಪ್ಲೇನ್ ಫ್ಲ್ಯೂ ಓವರ್ ದ ಪೀಕ್ಸ್. ವಿಮಾನವು ಶಿಖರಗಳ ಮೇಲೆ ಹಾರಿತು. ದ ಪ್ಲೇನ್ ಫ್ಲ್ಯೂ ಓವರ್ ದ ಪೀಕ್ಸ್. ಇಲ್ಲಿ ಫ್ಲ್ಯೂ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಐ ಹ್ಯಾವ್ ನೆವರ್ ಫ್ಲೋನ್ ಇನ್ ಆನ್ ಏರ್ಪ್ಲೇನ್. ನಾನು ಯಾವತ್ತೂ ವಿಮಾನದಲ್ಲಿ ಹಾರಿಲ್ಲ. ಐ ಹ್ಯಾವ್ ನೆವರ್ ಫ್ಲೋನ್ ಇನ್ ಆನ್ ಏರ್ಪ್ಲೇನ್. ಇಲ್ಲಿ ಐ ಹ್ಯಾವ್ ಅನ್ನು ಐವ್ ಅಂತ ಹೇಳಿ ಉಚ್ಚಾರ ಮಾಡಬಹುದು. ಸರಿನಾ? ಫ್ಲೋನ್ ಇಲ್ಲಿ ವರ್ಬಿನ ಮೂರನೆಯ ರೂಪ. ಮೈ ಕೈಟ್ ಫ್ಲೈಸ್ ಹೈ ಇನ್ ದ ಸ್ಕೈ. ನನ್ನ ಗಾಳಿಪಟ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತದೆ. ಮೈ ಕೈಟ್ ಫ್ಲೈಸ್ ಹೈ ಇನ್ ದ ಸ್ಕೈ. ಇಲ್ಲಿ ಫ್ಲೈಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಬ್ಯಾಟ್ ಈಸ್ ಫ್ಲೈಯಿಂಗ್ ವಿತ್ ಸ್ವಿಫ್ಟ್ನೆಸ್. ಬಾವಲಿ ವೇಗವಾಗಿ ಹಾರುತ್ತಿದೆ. ದ ಬ್ಯಾಟ್ ಈಸ್ ಫ್ಲೈಯಿಂಗ್ ವಿತ್ ಸ್ವಿಫ್ಟ್ನೆಸ್. ಇಲ್ಲಿ ಫ್ಲೈಯಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಸರಿನಾ? ನೆಕ್ಸ್ಟ್ ಫಾಲೋ ಅಂದ್ರೆ ಹಿಂಬಾಲಿಸು. ಫಾಲೋ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫಾಲೋನ ಎರಡನೆಯ ರೂಪ ಫಾಲೋಡ್, ಮೂರನೆಯ ರೂಪ ಫಾಲೋಡ್, ಎಸ್ ರೂಪ ಫಾಲೋಸ್ ಹಾಗೂ ಐಎನ್ಜಿ ರೂಪ ಫಾಲೋವಿಂಗ್. ಐ ವಿಲ್ ಫಾಲೋ ಯು ವೇರ್ ಎವರ್ ಯು ಗೋ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಹಿಂಬಾಲಿಸುತ್ತೇನೆ. ಐ ವಿಲ್ ಫಾಲೋ ಯು ವೇರ್ ಎವರ್ ಯು ಗೋ. ಇಲ್ಲಿ ಫಾಲೋ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ದ ಬಾಯ್ ಫಾಲೋಡ್ ಹಿಸ್ ಫಾದರ್. ಹುಡುಗ ತನ್ನ ತಂದೆಯನ್ನು ಹಿಂಬಾಲಿಸಿದನು. ದ ಬಾಯ್ ಫಾಲೋಡ್ ಹಿಸ್ ಫಾದರ್. ಇಲ್ಲಿ ಫಾಲೋಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಿ ಹ್ಯಾವ್ ಫಾಲೋಡ್ ಯುವರ್ ಇನ್ಸ್ಟ್ರಕ್ಷನ್ಸ್ ಟಿಲ್ ನೌ. ನಾವು ಇಲ್ಲಿಯವರೆಗೆ ನಿಮ್ಮ ಸೂಚನೆಗಳನ್ನು ಅನುಸರಿಸಿದ್ದೇವೆ. ವಿ ಹ್ಯಾವ್ ಫಾಲೋಡ್ ಯುವರ್ ಇನ್ಸ್ಟ್ರಕ್ಷನ್ಸ್ ಟಿಲ್ ನೌ. ಇಲ್ಲಿ ಫಾಲೋಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಫಿಲ್ಮ್ ಫಾಲೋಸ್ ದ ಬುಕ್ ಫೇತ್ಫುಲಿ. ಚಲನಚಿತ್ರವು ಪುಸ್ತಕವನ್ನು ನಿಷ್ಠೆಯಿಂದ ಅನುಸರಿಸುತ್ತದೆ. ದ ಫಿಲ್ಮ್ ಫಾಲೋಸ್ ದ ಬುಕ್ ಫೇತ್ಫುಲಿ. ಇಲ್ಲಿ ಫಾಲೋಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಆರ್ ದೋಸ್ ಮೆನ್ ಫಾಲೋಯಿಂಗ್ ಅಸ್. ಆ ಪುರುಷರು ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆಯೇ. ಆರ್ ದೋಸ್ ಮೆನ್ ಫಾಲೋವಿಂಗ್ ಅಸ್. ಇಲ್ಲಿ ಫಾಲೋವಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಫಾರ್ಗೆಟ್ ಅಂದ್ರೆ ಮರೆ. ಫಾರ್ಗೆಟ್ ವರ್ಬಿನ ಮೊದಲ ರೂಪ. ಫಾರ್ಗೆಟ್ ನ ಎರಡನೇ ರೂಪ ಫಾರ್ಗಾಟ್,
ಮೂರನೆಯ ರೂಪ ಫಾರ್ಗಾಟನ್, ಎಸ್ ರೂಪ ಫಾರ್ಗೆಟ್ಸ್ ಹಾಗೂ ಐಎನ್ಜಿ ರೂಪ ಫಾರ್ಗೆಟಿಂಗ್. ಇಲ್ಲಿ ನೋಡಿ ಮೂರು ರೂಪಗಳು ಬೇರೆ ಬೇರೆ. ಡೋಂಟ್ ಫಾರ್ಗೆಟ್ ಟು ಕ್ಲೋಸ್ ದ ಡೋರ್. ಬಾಗಿಲು ಮುಚ್ಚಲು ಮರೆಯಬೇಡಿ. ಡೋಂಟ್ ಫಾರ್ಗೆಟ್ ಟು ಕ್ಲೋಸ್ ದ ಡೋರ್. ಇಲ್ಲಿ ಫಾರ್ಗೆಟ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಐ ಫಾರ್ಗಾಟ್ ಮೈ ಕೀ ಇನ್ಸೈಡ್ ಮೈ ರೂಮ್. ನಾನು ನನ್ನ ಕೀಲಿಯನ್ನು ನನ್ನ ಕೋಣೆಯೊಳಗೆ ಮರೆತೆ. ಐ ಫಾರ್ಗಾಟ್ ಮೈ ಕೀ ಇನ್ಸೈಡ್ ಮೈ ರೂಮ್. ಇಲ್ಲಿ ಫಾರ್ಗಾಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ಹ್ಯಾಸ್ ಫಾರ್ಗಾಟನ್ ಟು ಡ್ರೈವ್ ಅ ಕಾರ್. ಅವನು ಕಾರ್ ಓಡಿಸುವುದನ್ನೇ ಮರೆತಿದ್ದಾನೆ. ಹಿ ಹ್ಯಾಸ್ ಫಾರ್ಗಾಟನ್ ಟು ಡ್ರೈವ್ ಅ ಕಾರ್. ಇಲ್ಲಿ ಫಾರ್ಗಾಟನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ನೆವರ್ ಫಾರ್ಗೆಟ್ಸ್ ಹರ್ ಫಾದರ್ಸ್ ಬರ್ತ್ಡೇ. ಅವಳು ತನ್ನ ತಂದೆಯ ಹುಟ್ಟುಹಬ್ಬವನ್ನು ಎಂದಿಗೂ ಮರೆಯುವುದಿಲ್ಲ. ಶಿ ನೆವರ್ ಫಾರ್ಗೆಟ್ಸ್ ಹರ್ ಫಾದರ್ಸ್ ಬರ್ತ್ಡೇ. ಇಲ್ಲಿ ಫಾರ್ಗೆಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಡ್ಯಾಡ್ಸ್ ಆಲ್ವೇಸ್ ಫಾರ್ಗೆಟಿಂಗ್ ಹಿಸ್ ಪಿಲ್ಸ್. ಅಪ್ಪ ಯಾವಾಗಲೂ ಮಾತ್ರೆಗಳನ್ನು ಮರೆತು ಬಿಡುತ್ತಿರುತ್ತಾರೆ. ಡ್ಯಾಡ್ಸ್ ಆಲ್ವೇಸ್ ಫಾರ್ಗೆಟಿಂಗ್ ಹಿಸ್ ಪಿಲ್ಸ್. ಇಲ್ಲಿ ಪಿಲ್ಸ್ ಅಂದ್ರೆ ಮಾತ್ರೆಗಳಂತ ಅರ್ಥ. ಫಾರ್ಗೆಟಿಂಗ್ ಅಂದ್ರೆ ಮರೆತು ಬಿಡುತ್ತಿರುತ್ತಾರೆ. ಫಾರ್ಗೆಟಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಸರಿನಾ? ಫಾರ್ಗಿವ್ ಅಂದ್ರೆ ಕ್ಷಮಿಸು. ಫಾರ್ಗಿವ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಫಾರ್ಗಿವ್ ನ ಎರಡನೆಯ ರೂಪ ಫಾರ್ಗೇವ್, ಮೂರನೆಯ ರೂಪ ಫಾರ್ಗಿವನ್, ಎಸ್ ರೂಪ ಫಾರ್ಗಿವ್ಸ್ ಹಾಗೂ ಐಎನ್ಜಿ ರೂಪ ಫಾರ್ಗಿವಿಂಗ್. ಇಲ್ಲಿ ನೋಡಿ ಮೂರು ಕೂಡ ಬೇರೆ ಬೇರೆ ರೂಪಗಳು. ಪ್ಲೀಸ್ ಫಾರ್ಗಿವ್ ಮೀ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಥವಾ ನನ್ನನ್ನು ಕ್ಷಮಿಸು. ಇಲ್ಲಿ ಫಾರ್ಗಿವ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಐ ಫಾರ್ಗೇವ್ ಹರ್ ಅ ಲಾಂಗ್ ಟೈಮ್ ಅಗೋ. ನಾನು ಅವಳನ್ನು ಬಹಳ ಹಿಂದೆಯೇ ಕ್ಷಮಿಸಿದೆ. ಐ ಫಾರ್ಗೇವ್ ಹರ್ ಅ ಲಾಂಗ್ ಟೈಮ್ ಅಗೋ. ಇಲ್ಲಿ ಫಾರ್ಗೇವ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ವಾಸ್ ಫಾರ್ಗಿವನ್ ಫಾರ್ ಮಿಸ್ಸಿಂಗ್ ದ ಮೀಟಿಂಗ್. ಸಭೆಗೆ ಬರದೇ ಇದ್ದದ್ದಕ್ಕೆ ಅವರನ್ನು ಕ್ಷಮಿಸಲಾಯಿತು. ಹಿ ವಾಸ್ ಫಾರ್ಗಿವನ್ ಫಾರ್ ಮಿಸ್ಸಿಂಗ್ ದ ಮೀಟಿಂಗ್. ಇಲ್ಲಿ ಫಾರ್ಗಿವನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಗಾಡ್ ಫಾರ್ಗಿವ್ಸ್ ಅವರ್ ಸಿನ್ಸ್. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಗಾಡ್ ಫಾರ್ಗಿವ್ಸ್ ಅವರ್ ಸಿನ್ಸ್. ಫಾರ್ಗಿವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಮೈ ಫಾದರ್ ಈಸ್ ಫಾರ್ಗಿವಿಂಗ್ ಹರ್ ಮಿಸ್ಟೇಕ್ಸ್. ನನ್ನ ತಂದೆ ಅವಳ ತಪ್ಪುಗಳನ್ನು ಕ್ಷಮಿಸುತ್ತಿದ್ದಾರೆ. ಮೈ ಫಾದರ್ ಈಸ್ ಫಾರ್ಗಿವಿಂಗ್ ಹರ್ ಮಿಸ್ಟೇಕ್ಸ್. ಇಲ್ಲಿ ಫಾರ್ಗಿವಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಗೆಟ್ ಅಂದ್ರೆ ಪಡೆ. ಗೆಟ್ ಅನ್ನುವ ಪದಕ್ಕೆ ಹಲವಾರು ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ಪಡೆ ಅಂತ. ಆಯ್ತಾ? ಗೆಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಗೆಟ್ ನ V2 ರೂಪ ಗಾಟ್, V3 ರೂಪ ಗಾಟ್, ಎಸ್ ರೂಪ ಗೆಟ್ಸ್ ಹಾಗೂ ಐಎನ್ಜಿ ರೂಪ ಗೆಟಿಂಗ್. ಕುಡ್ ಯು ಹೆಲ್ಪ್ ಮೀ ಗೆಟ್ ಅ ಜಾಬ್. ನೀವು ನನಗೆ ಕೆಲಸ ಪಡೆಯಲು ಸಹಾಯ ಮಾಡಬಹುದೇ. ಕುಡ್ ಯು ಹೆಲ್ಪ್ ಮೀ ಗೆಟ್ ಅ ಜಾಬ್. ಇಲ್ಲಿ ಗೆಟ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಇಲ್ಲಿ ಗೆಟ್ ನ ಅರ್ಥ ಪಡೆ ಅಂತ. ರವಿ ಗಾಟ್ ಮೀ ಅ ಮೊಬೈಲ್. ರವಿ ನನಗೆ ಮೊಬೈಲ್ ತಂದು ಕೊಟ್ಟ. ರವಿ ಗಾಟ್ ಮೀ ಅ ಮೊಬೈಲ್. ಇಲ್ಲಿ ಗಾಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಗಾಟ್ ನ ಅರ್ಥ ತಂದುಕೊಟ್ಟ ಅಂತ. ಆಯ್ತಾ? ವಿ ಹ್ಯಾವ್ ಗಾಟ್ ಅ ಮೌಸ್ ಇನ್ ದ ಹೌಸ್. ನಮ್ಮ ಮನೆಯಲ್ಲಿ ಇಲಿ ಇದೆ. ವಿ ಹ್ಯಾವ್ ಗಾಟ್ ಅ ಮೌಸ್ ಇನ್ ದ ಹೌಸ್. ಇಲ್ಲಿ ಗಾಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಗಾಟ್ ನ ಅರ್ಥ ಇದೆ ಅಂತ. ಆಯ್ತಾ? ಟೋನಿ ಆಲ್ವೇಸ್ ಗೆಟ್ಸ್ ಆಂಗ್ರಿ ಅಬೌಟ್ ಟ್ರಿವಿಯಲ್ ಥಿಂಗ್ಸ್. ಟೋನಿ ಯಾವಾಗಲೂ ಕ್ಷುಲ್ಲಕ ವಿಷಯಗಳಿಗೆ ಕೋಪಗೊಳ್ಳುತ್ತಾನೆ. ಟೋನಿ ಆಲ್ವೇಸ್ ಗೆಟ್ಸ್ ಆಂಗ್ರಿ ಅಬೌಟ್ ಟ್ರಿವಿಯಲ್ ಥಿಂಗ್ಸ್. ಇಲ್ಲಿ ಗೆಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಇಲ್ಲಿ ಗೆಟ್ಸ್ ಆಂಗ್ರಿ ಅಂದ್ರೆ ಕೋಪಗೊಳ್ಳುತ್ತಾನೆ ಅಂತ ಅರ್ಥ. ಸರಿನಾ? ಇಟ್ ವಾಸ್ ಗೆಟಿಂಗ್ ಲೇಟ್. ತಡವಾಗುತ್ತಿತ್ತು. ಇಟ್ ವಾಸ್ ಗೆಟಿಂಗ್ ಲೇಟ್. ಇಲ್ಲಿ ಗೆಟಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಆಯ್ತಾ? ನೆಕ್ಸ್ಟ್ ಗಿವ್ ಅಂದ್ರೆ ಕೊಡು. ಗಿವ್ ವರ್ಬಿನ ಮೊದಲ ರೂಪ. ಗಿವ್ ನ ಎರಡನೆಯ ರೂಪ ಗೇವ್, ಮೂರನೆಯ ರೂಪ ಗಿವನ್, ಎಸ್ ರೂಪ ಗಿವ್ಸ್ ಹಾಗೂ ಐಎನ್ಜಿ ರೂಪ ಗಿವಿಂಗ್. ಇಲ್ಲಿ ನೋಡಿ, ಇಲ್ಲಿ ಮೂರು ಬೇರೆ ಬೇರೆಯ ರೂಪಗಳು. ಪ್ಲೀಸ್ ಗಿವ್ ದಿಸ್ ಟು ಹಿಮ್.
ದಯವಿಟ್ಟು ಇದನ್ನು ಅವನಿಗೆ ಕೊಡಿ. ಪ್ಲೀಸ್ ಗಿವ್ ದಿಸ್ ಟು ಹಿಮ್. ಇಲ್ಲಿ ಗಿವ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹಿ ಗೇವ್ ಮಿ ಅ ಲಿಸ್ಟ್ ಆಫ್ ಐಟಮ್ಸ್ ಟು ಬೈ. ಅವರು ನನಗೆ ಖರೀದಿಸಲು ವಸ್ತುಗಳ ಪಟ್ಟಿಯನ್ನು ನೀಡಿದರು. ಹಿ ಗೇವ್ ಮಿ ಅ ಲಿಸ್ಟ್ ಆಫ್ ಐಟಮ್ಸ್ ಟು ಬೈ. ಇಲ್ಲಿ ಗೇವ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಥೀವ್ಸ್ ವರ್ ಗಿವನ್ 10 minutes ಟು ಸರೆಂಡರ್. ಕಳ್ಳರಿಗೆ ಶರಣಾಗಲು 10 ನಿಮಿಷಗಳ ಕಾಲಾವಕಾಶ ನೀಡಲಾಯಿತು. ದ ಥೀವ್ಸ್ ವರ್ ಗಿವನ್ 10 minutes ಟು ಸರೆಂಡರ್. ಇಲ್ಲಿ ಗಿವನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಮೈ ಮದರ್ ಗಿವ್ಸ್ ಮೀ 5 rupees ಎವ್ರಿ ಡೇ. ನನ್ನ ತಾಯಿ ನನಗೆ ಪ್ರತಿದಿನ 5 ರೂಪಾಯಿ ಕೊಡುತ್ತಾರೆ. ಮೈ ಮದರ್ ಗಿವ್ಸ್ ಮೀ ₹5 ಎವ್ರಿ ಡೇ. ಇಲ್ಲಿ ಗಿವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ರೇಡಿಯೋ ಈಸ್ ಗಿವಿಂಗ್ ಔಟ್ ಅ ಸ್ಟ್ರೇಂಜ್ ಸಿಗ್ನಲ್. ರೇಡಿಯೋ ವಿಚಿತ್ರ ಸಂಕೇತವನ್ನು ನೀಡುತ್ತಿದೆ. ದ ರೇಡಿಯೋ ಈಸ್ ಗಿವಿಂಗ್ ಔಟ್ ಅ ಸ್ಟ್ರೇಂಜ್ ಸಿಗ್ನಲ್. ಇಲ್ಲಿ ಗಿವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಗೋ ಅಂದ್ರೆ ಹೋಗು. ಗೋ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಗೋನ V2 ರೂಪ ವೆಂಟ್, V3 ರೂಪ ಗಾನ್, ಎಸ್ ರೂಪ ಗೋಸ್ ಹಾಗೂ ING ರೂಪ ಗೋವಿಂಗ್. ನೋಡಿ, ಇಲ್ಲಿ ಕೂಡ 3 ಬೇರೆ ಬೇರೆ ರೂಪಗಳು. ಶೆಲ್ ವಿ ಗೋ ಟು ದ ಥಿಯೇಟರ್ ಆನ್ ಫ್ರೈಡೆ. ನಾವು ಶುಕ್ರವಾರ ಥಿಯೇಟರ್ಗೆ ಹೋಗೋಣವೇ. ಶೆಲ್ ವಿ ಗೋ ಟು ದ ಥಿಯೇಟರ್ ಆನ್ ಫ್ರೈಡೆ. ಇಲ್ಲಿ ಗೋ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹಿ ವೆಂಟ್ ಅಂಡ್ ಸ್ಯಾಟ್ ಬಿಸೈಡ್ ಹರ್. ಅವನು ಅವಳ ಪಕ್ಕದಲ್ಲಿ ಹೋಗಿ ಕುಳಿತನು. ಹಿ ವೆಂಟ್ ಅಂಡ್ ಸ್ಯಾಟ್ ಬಿಸೈಡ್ ಹರ್. ಇಲ್ಲಿ ವೆಂಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ಹ್ಯಾಸ್ ಗಾನ್ ಆನ್ ಅ ಬಿಸ್ನೆಸ್ ಟ್ರಿಪ್. ಅವರು ವ್ಯಾಪಾರ ಪ್ರವಾಸಕ್ಕೆ ಹೋಗಿದ್ದಾರೆ. ಹಿ ಹ್ಯಾಸ್ ಗಾನ್ ಆನ್ ಅ ಬಿಸ್ನೆಸ್ ಟ್ರಿಪ್. ಇಲ್ಲಿ ಗಾನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಈಸ್ ಓಲ್ಡ್ ಅಂಡ್ ರೇರ್ಲಿ ಗೋಸ್ ಔಟ್. ಅವಳು ವಯಸ್ಸಾದವಳು ಮತ್ತು ವಿರಳವಾಗಿ ಹೊರಗೆ ಹೋಗುತ್ತಾಳೆ. ಶಿ ಈಸ್ ಓಲ್ಡ್ ಅಂಡ್ ರೇರ್ಲಿ ಗೋಸ್ ಔಟ್. ಇಲ್ಲಿ ಗೋಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವೇರ್ ಆರ್ ಯು ಗೋಯಿಂಗ್. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ. ವೇರ್ ಆರ್ ಯು ಗೋಯಿಂಗ್. ಇಲ್ಲಿ ಗೋಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ?